ನೀನು ಪವಿತ್ರವಾಗಿ ಕಾಪಾಡಿಕೊಳ್ತದೀಯಾ? ಆಮೇನ್. ಮೂರನೇದಾಗಿ ನೀನು ಸೇವೆ ಮಾಡೋದು ಏನಕ್ಕಂದ್ರೆ ನಿನ್ನನ್ನು ಬಲಪಡಿಸಿಕೊಳ್ಳಕ್ಕೆ. ಆಮೇನ್. ಹೋಗಿ ನೋಡ್ರಿ, ಒಬ್ಬರಿಗೆ ಸುವಾರ್ತೆ ಸಾರುವಾಗ ನಮ್ಮ ಹೃದಯ ಎಷ್ಟು ಸಂತೋಷ ಆಗುತ್ತಂದ್ರೆ, ಇವತ್ತು ಕೂಡ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ನೆನ್ನೆ ಸಂಜೆ ನಾನು ಆ ಸುವಾರ್ತೆ ಸಾರ್ಬಿಟ್ಟು ಬರುವಾಗ ಗಲಾಟೆ ಆಗಿರ್ಬೋದು, ಅವ್ರು ಬಂದು ಸಮಸ್ಯೆ ಮಾಡಿರ್ಬೋದು, ತೊಂದರೆಗಳು ಕೊಟ್ಟಿರ್ಬೋದು, ಆದರೂ ಕೂಡ ಏನೋ ಒಂದು ಸಂತೋಷ, ಏನೋ ಒಂದು ತೃಪ್ತಿ. ಹಲ್ಲೆಲೂಯಾ. ಇವತ್ತು ರಾತ್ರಿ ಸತ್ರು ಕೂಡ ಪರಲೋಕಕ್ಕೆ ಹೋಗ್ತೀನಿ ಅಂತ ಒಂದು ನಿರೀಕ್ಷೆ, ಒಂದು ಆನಂದ, ಕುತೂಹಲ. ಏನಂದ್ರೆ ಅಲ್ಲಿ ಬಂದಂತ ಸುಮಾರು ಒಂದು 40-50 ಜನರಿಗೆ ಸುವಾರ್ತೆ ಸಾರಿದ್ದೀವಿ. ಆಮೇಲೆ ಯೇಸು ದೇವರಂತ ಹೇಳಿದ್ದೀನಿ. ಅದು ಎಷ್ಟು ಬಲ ನಮಗೆ. ಇದಕ್ಕೆ ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಅದು ಮಾತ್ರವಿಲ್ಲದೆ 4ನೇದಾಗಿ ಯಾಕೆ ನಾನು ಸುವಾರ್ತೆ ಸಾರಬೇಕು? ನನ್ನ ಕುಟುಂಬವನ್ನು ನಾನು ಕಾಪಾಡ್ಕೋಬೇಕು.